ನಮಸ್ಕಾರ ಸಿದ್ದರಾಮಯ್ಯನವರೇ. ನಿಮ್ಮ ಅಭಿಮಾನಿಯೊಬ್ಬರು ರಾಘವೇಂದ್ರ ಸ್ವಾಮಿಯ ಫೋಟೋವನ್ನು ತಂದು ನಿಮಗೆ ಕೊಟ್ಟಾಗ ದೂರ ತಳ್ಳಿಬಿಟ್ರಿ, ಬಹುದೂರ ತಳ್ಳಿಬಿಟ್ರಿ. ಆ ರಾಘವೇಂದ್ರ ಸ್ವಾಮಿಯ ಶಾಪಕ್ಕೆ ನಿಮ್ಮ ಕುಲಬಾಂಧವರ ಪವಿತ್ರವಾದ ಬಕ್ರೀದ್ ಹಬ್ಬಕ್ಕೆ ಬಲಿಯಾಗಿ ಬಿಟ್ರಿ. ಹಿಂದೊಂದು ಸಮಾರಂಭದಲ್ಲಿ ನೀವೇ ಹೇಳಿದ್ರಿ, ಮುಂದೊಂದು ದಿನ ನಾ ಹುಟ್ಟಿದರೆ ಮುಸ್ಲಿಮನಾಗಿಯೇ ಹುಟ್ಟುವೆ ಎಂದು. ಪರಮಾತ್ಮ ಭಗವಂತ ಸಿದ್ದರಾಮಯ್ಯ, ಸಿದ್ದರಾಮೇಶ್ವರ, ಸಿದ್ದನ ಹುಂಡೆಯ ರಾಮೇಶ್ವರ, ಮುಂದಿನ ಜನ್ಮದಲ್ಲಿ ಅಲ್ಲ, ರಾಜೀನಾಮೆ ಕೊಟ್ಟ ಮಾರನೆಯ ದಿನವೇ ನಿಮ್ಮ ಹೆಸರನ್ನ ಖಾನ್ ಎಂದು ಬದಲಾಯಿಸಿಕೊಂಡು ನಿಮ್ಮ ಕುಲಬಾಂಧವರ ಸಮುದಾಯಕ್ಕೆ ಸೇರಿಕೊಂಡು ಬಿಟ್ರೆ ಸಿದ್ದರಾಮೇಶ್ವರನಿಗೆ 101 ತೆಂಗಿನಕಾಯಿಯನ್ನು ಒಡೆದು ಬಿಡುತ್ತೇನೆ. ನನ್ನಾಣೆ, ನಿಮ್ಮ ಮೇಲಾಣೆ. ನಮಸ್ಕಾರ. ಭಾರತ ದೇಶದ ಮೋದಿ ಪ್ರಧಾನಮಂತ್ರಿ ಇಟಲಿ ದೇಶದ ಪ್ರಧಾನಿಗೆ ಒಂದು ಹುಡುಗಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟಿರುವುದನ್ನ ಮೋದಿ ವಿರೋಧಿಗಳು ತೀವ್ರವಾಗಿ ಖಂಡಿಸುತ್ತಿದ್ದಾರೆ. ಹಾಗಾದರೆ ಕಾಂಗ್ರೆಸ್ಸಿನ ಅನುಯಾಯಿಗಳೇ, ನಿಮ್ಮ ಪ್ರಧಾನಿ ಒಂದು ಹುಡುಗಿಗೆ ಏನು ಕೊಟ್ಟಿದ್ದಾರೆಂದು ನೋಡಿಬಿಡಿ. ಕಣ್ಣು ಹೀಗೆ 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 ರಕ್ತ ಬರುವಂಗೆ, ರಕ್ತ ಬರಬೇಕು ಆ ಥರ ಕಣ್ಣು ಹಿಂಗೆ ಕಿಸ್ತು ನೋಡಿಬಿಡಿ ನಿಮ್ಮ ನೆಹರು ಅವರು ಏನು ಕೊಟ್ಟಿದ್ದಾರೆ ಹುಡುಗಿಗೆಂದು. ನೋಡಿದಿರಾ? ನಿಮ್ಮ ಕಣ್ಣು ಅರಳಿತೆ. ಹಾಗಾದರೆ ಅವರಿಗೆ ನೀವು ಪ್ರೀತಿಯಿಂದ 100 ರೂಪಾಯಿ ಆಯರ್ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. 40 ರೂಪಾಯಿ ಚಾಕ್ಲೇಟ್ ಕೊಟ್ಟು ದೇಶದ ಮರ್ಯಾದೆ ತೆಗೆದ ಎಂದು ಕೇಳುತ್ತಿರುವ ನೀವು ಒಂದು ಹುಡುಗಿಗೆ ಸಿಗರೇಟ್ ಹಚ್ಚಿ ಎಷ್ಟು ಮರ್ಯಾದೆ ತೆಗೆದಿದ್ದಾರೆಂಬುದನ್ನು ಒಂದು ಸಾರಿ ನೀವೆಲ್ಲ ಊಹಿಸಿಕೊಂಡು ನಿದ್ದೆ ಬರದಿದ್ದರೆ ಒಂದು ನಿದ್ದೆ ಮಾತ್ರೆಯನ್ನ ತೆಗೆದುಕೊಂಡು ಬೇಡಿ. ನಮಸ್ಕಾರ. ನೀವು ಹೇಳಿ ಬಿಡಬೇಕು, ನಾನು ಹೇಳಿ ಬಿಡುತ್ತಿದ್ದೇನೆ. ಒತ್ತಡವನ್ನ ಒತ್ತಿ ಒತ್ತಿ ಹಿಡಿದು ಸ್ಟ್ರೆಸ್ ಜಾಸ್ತಿ ಆಗಿ ಹೋಗಿಬಿಟ್ಟಿದೆ. ಕಾರಣ ಇಟಲಿಯ ಪ್ರಧಾನಿ ಮೆಲೋನಿಗೆ ನಮ್ಮ ಮೋದಿ 40 ರೂಪಾಯಿ ಮೆಲೋಡಿ ಚಾಕ್ಲೇಟ್ ನೀಡಿಬಿಟ್ಟಿದ್ದಾರೆ. ಈ ವಿಷಯವನ್ನ ತಿಳಿದು ನಮ್ಮ ರಾಹುಲ್ ಗಾಂಧಿಯವರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ, ಕೆಂಡಾಮಂಡಲವಾಗಿ ಬಿಟ್ಟಿದ್ದಾರೆ. ಪತನೆ ಕುದಿಯುತ್ತಿರುತ್ತಿದ್ದಾರೆ. ಅವರಿಗೆ ಗೊತ್ತಿಲ್ಲ, ಬರೀ 40 ರೂಪಾಯಿ ಚಾಕ್ಲೇಟ್ ಕೊಟ್ಟಿದ್ದಕ್ಕೆ ಇಷ್ಟು ರೊಚ್ಚಿಗೆದ್ದು ಕೆಂಡಾಮಂಡಲವಾಗಿ ಪತನೆ ಕುದಿಯುತ್ತಿದ್ದಾರೆ. ಆದರೆ ಅವರದೇ ಕುಲದೈವ ನೆಹರೂರವರು ಪಾಕಿಸ್ತಾನಕ್ಕೆ ಫ್ರೀಯಾಗಿ 1000 ಕೋಟಿ ಬೆಲೆ ಬಾಳುವ POK ರಾಜ್ಯವನ್ನೇ ಬಿಟ್ಟುಕೊಟ್ಟಿದ್ದಾರೆ. ಸಾಲದಕ್ಕೆ ಚೈನಾದವರಿಗೆ, ನಮ್ಮ ಕಳೂರಿ ಚೈನಾದವರಿಗೆ ಚಿನ್ನ ಪ್ರದೇಶವನ್ನ ಬಿಟ್ಟುಕೊಟ್ಟಿದ್ದಾರೆ. ಇನ್ನು ಮಹಾನ್ ತಾಯಿ ಉಕ್ಕಿನ ಮಹಿಳೆ ಅವರ ಅಜ್ಜಿಯವರು ಶ್ರೀಲಂಕಾಕ್ಕೆ ಐಸ್ಲ್ಯಾಂಡ್ ಅನ್ನೇ ಬರೆದು ಕೊಟ್ಟು ಬಿಟ್ಟಿದ್ದಾರೆ. ಕೈ ತಪ್ಪಿ ಹೋಗಿಬಿಟ್ಟಿದೆ, ನಾವು ಬಾಯಿ ಬಡ್ಕೋಬೇಕು ಅಷ್ಟೇ. ಬರೀ 40 ರೂಪಾಯಿ ಚಾಕ್ಲೇಟ್ ಕೊಟ್ಟಿದ್ದಕ್ಕೆ ಇಷ್ಟು ಉರಿದುಕೊಂಡಿರಬೇಕಾದ್ರೆ ನಿಮ್ಮ ಅಜ್ಜಿ, ನಿಮ್ಮ ತಾತ, ನಿಮ್ಮ ತಂದೆಯವರು 1000 ಕೋಟಿ ಬೆಲೆ ಬಾಳುವ ರಾಜ್ಯಗಳನ್ನೇ ಬಿಟ್ಟುಕೊಟ್ಟಿರಬೇಕಾದ್ರೆ ನಾವೆಷ್ಟು ಉರಿದುಕೊಳ್ಳಬೇಕು? ರಾಹುಲ್ ಗಾಂಧಿಯವರೇ ಉತ್ತರ ನೀಡಬೇಕು. ಉತ್ತರ ನೀವು ನೀಡದಿದ್ದರೆ ನಿಮ್ಮ ಅನ್ಯಾಯಗಳು ನೀಡಬೇಕೆಂದು ಕೇಳಿಕೊಳ್ಳುತ್ತಿದ್ದಾರೆ.